ಶ್ರೀರಾಮ ದೇವಸ್ಥಾನದ ಏನು ಹಗರಣ ಇವತ್ತು ನಡೆದಿದೆ ಅದರ ವಿಚಾರವಾಗಿ ನನ್ನ ಮಿತ್ರರಾದಂಥ ಅಭಿಷೇಕ್ ಉಲ್ಲಾಲ್ ಅವರು ಭಾಳಷ್ಟು ವಿಶ್ಲೇಷಣೆಯನ್ನು ಮಾಡಿದರು. ನಾನಿವತ್ತು ಕೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ, ಭಾರತೀಯ ಜನತಾ ಪಕ್ಷದವರಿಗೆ ನಮ್ಮೂರಲ್ಲೂ ಕೂಡ ಮನೆ ಮನೆಗೆ ಇಟ್ಟಿಗೆಯನ್ನು ಇಟ್ಟುಕೊಂಡು ಬಂದು ತುಳಸಿ ಪೂಜೆಯ ಹತ್ತಿರ ಇಟ್ಟು ₹1.25 ಕಾಣಿಕೆಯನ್ನು ತೆಗೆದುಕೊಂಡು ಎಲ್ಲ ಅದರಲ್ಲಿ ರಾಜಕೀಯವನ್ನು ಮಾಡದೆ ಸಮಾನ ಹಿಂದೂಗಳ ಮನೆಗೆ ನೀವುಗಳು ಬಂದಿದ್ದೀರಿ, ಎಲ್ಲರೂ ಕೂಡ ನಾವು ಆದಷ್ಟು ಸಹಕಾರವನ್ನು ಮಾಡಿ ಆ ಇಟ್ಟಿಗೆಯನ್ನು ಕೊಟ್ಟಂಥ ವಿಷಯ ಇದೆ. ಆದರೆ ಇವತ್ತು ಕೇವಲ ಒಂದು ಹಿಂದೂಗಳ ಹಿಂದುತ್ವ ಅಂತಕ್ಕಂಥ ಅಯೋಧ್ಯೆಯ ಶ್ರೀರಾಮಚಂದ್ರನ ಹೆಸರನ್ನು ಹೇಳಿಕೊಂಡು ಪ್ರಪ್ರಥಮ ಬಾರಿಗೆ LK ಅದ್ವಾನಿಯವರು ಕೂಡ ಈ ರಥಯಾತ್ರೆಯನ್ನು ಮಾಡಿ ಆವತ್ತಿನ ಕಾಲದಲ್ಲಿ 2 MP ಸೀಟ್ ಇದ್ದದ್ದು 80 ಸ್ಥಾನಕ್ಕೆ ಏರುವಂಥ ಪರಿಸ್ಥಿತಿ ಬಂದಿತ್ತು. ಉದಾಹರಣೆ ಈ ಎಲ್ಲ ಕಾರಣ ಏನು ಅಂತ ಹೇಳಿದರೆ ಅಯೋಧ್ಯೆಯ ಶ್ರೀರಾಮಚಂದ್ರ. ಶ್ರೀರಾಮನ ಮೇಲೆ ಭಕ್ತಿ ಇಲ್ಲದ ಯಾವ ಹಿಂದೂವು ಕೂಡ ಇಲ್ಲ. ರಾಜಕೀಯದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಹಿಂದೂಗಳು ಇರ್ಬೋದು, ಹಾಗೆ ಅಂತ ಹೇಳಿಕೊಂಡು ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದವರೆಲ್ಲ ಹಿಂದೂಗಳು ಅಲ್ಲ ಅಂತ ಹೇಳುವಂಥದ್ದನ್ನು ತಾವುಗಳು ಈ ಸಮಾಜದಲ್ಲಿ ಬಿಂಬಿಸಿದರೆ ಬಿಟ್ಟರೆ ಯಾರೂ ಕೂಡ ಧರ್ಮವನ್ನು ದ್ವೇಷಿಸುವವರು ಇಲ್ಲ. ಇವತ್ತು ನಾನು ಕೇಳ್ತಾ ಇರುವುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಹಿಂದುತ್ವದ ಬಗ್ಗೆ ಮಾತನಾಡುವವರು, ಭಾಷಣ ಮಾಡುವವರು MP ಗಳಿದ್ದರು, ನಾಯಕರಿದ್ದಾರೆ, ಇನ್ನೊಬ್ಬರಿದ್ದಾರೆ ಭಾಳಷ್ಟು ಹಿರಿಯ ಮುತ್ಸದ್ದಿ, ಯಾವಾಗ ನೋಡಿದ್ರು ಹಿಂದುತ್ವ ಮಾತನಾಡತಕ್ಕಂಥ ಕಲ್ಲಡ್ಕ ಪ್ರಭಾಕರ ಭಟ್ರೆ. ನೀವು ಇವತ್ತು ಎಲ್ಲಿ ಹೋಗಿದ್ದೀರಿ? ಕಲ್ಲಡ್ಕ ಪ್ರಭಾಕರ ಭಟ್ರೆ RSSನ ಭಾರಿ ದೊಡ್ಡ ಜನ ಅಂತೇಳಿ ಹೆಸರನ್ನು ಗಿಟ್ಟಿಸಿಕೊಂಡು ಯಾವುದೇ ವಿಚಾರದಲ್ಲಿ ಹಿಂದುತ್ವ ಬಂದಾಗ ಮಾತನಾಡ್ತಿರಲ್ಲ. ಶ್ರೀರಾಮನ ದೇವಸ್ಥಾನ, ಅಯೋಧ್ಯೆ ದೇವಸ್ಥಾನ ಬಿಡಿ, ಎಲ್ಲಿಯಾದರೂ ಒಂದು ಕೊರಗಜ್ಜನ ಗುಡಿಯ ವಿಚಾರ ಬಂದಾಗಲೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿಂದೂಗಳು ಬಂದು ಸೇರಿಕೊಂಡು ಪ್ರತಿಭಟನೆ ಅಥವಾ ಖಂಡನೆಯನ್ನು ಮಾಡ್ತಿರಲ್ಲ. ನಿಮಗೆ ಇವತ್ತು ನಾಚಿಕೆ ಆಗುವುದಿಲ್ವಾ? ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಿದೆ ಅಂತ ಹೇಳಿದರೆ ಶ್ರೀರಾಮನ ಹೆಸರಿಂದ ಅನ್ನುವಂಥದ್ದನ್ನು ಎಲ್ಲವೂ ಸಮಾಜದವರಿಗೆ ಗೊತ್ತು. ಇವತ್ತು ಅಂಥ ದೇವಸ್ಥಾನದಲ್ಲಿ ಟ್ರಸ್ಟಿಗಳ ಮುಖಾಂತರ, ಅದೇನು ಕಾಂಗ್ರೆಸ್ ಸರ್ಕಾರ ಮಾಡಿದ ಟ್ರಸ್ಟ್ಯ, ಮನಮೋಹನ್ ಸಿಂಗ್ ಇದ್ದಾಗ ಆದಂಥ ಟ್ರಸ್ಟ್ಯ, ಇದನ್ನೆಲ್ಲವನ್ನು ಮಾಡಿದ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. ದೇವಸ್ಥಾನದ ಬ್ರಹ್ಮಕಲಶ ಆಗುವಾಗಲೇ ನಮ್ಮ ವಿರೋಧ ಆವತ್ತಿತ್ತು. ಏನು ಅಂತ ಹೇಳಿದರೆ, ಯಾವುದೇ ಒಂದು ದೇವಸ್ಥಾನದ ಬ್ರಹ್ಮಕಲಶ ಆಗಬೇಕು ಅಂತಾದಾಗ ಅದಕ್ಕೆ ಅದರದ್ದೇ ಆದಂಥ ಕೆಲವೊಂದು ವೈದಿಕ ವಿಧಿ ನಿಯಮಗಳು ಇರುತ್ತವೆ. ಇದು ಯಾವುದನ್ನು ಬಿಟ್ಟು ಗಾಳಿಗೆ ತೂರಿ ಕೇವಲ ಬಂದು ಈ ದೇಶದ ಪ್ರಧಾನಿ ಅಂತ ಹೇಳಿಕೊಂಡು ಯಾವುದೋ ಒಂದು ಬಟ್ಟೆಯನ್ನು ಹಾಕಿಕೊಂಡು ಆ ಒಂದು ಕ್ರಮವನ್ನೇ ಬಿಟ್ಟು ಬ್ರಹ್ಮಕಲಶವನ್ನು ಮಾಡಿದ್ದೆ ಅವತ್ತು. ಅದೊಂದು ಇವತ್ತಿನ ಎಲ್ಲ ಇದಕ್ಕೆ ಕಾರಣ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಹಾಗಾಗಿ ಚಂಪತ್ರಾಯಜಿ ಇರಲಿ ಅಥವಾ ಮಿಶ್ರಾ ಇರಲಿ ಅಥವಾ ಇನ್ನಿತರ ಯಾರೇ ಇರಲಿ, ಇದು ಕೇವಲ 7.5 ಕೋಟಿ ಹಗರಣ ಅಲ್ಲ. ಇದು ಕೇವಲ ಉಂಡಿಯಲ್ಲಿ ಬಂದಂಥ ಹಣದ ಲೆಕ್ಕಾಚಾರ. ಇಡೀ 25-26ನೇ ಮೊನ್ನೆ ಏಪ್ರಿಲ್ನವರೆಗೆ ಹೆಚ್ಚು ಎಲ್ಲಿಯಾದರೂ ಭಕ್ತರು ಬಂದಿದ್ದಾರೆ ಅಂತ ಹೇಳಿದರೆ ಸುಮಾರು 7.5 ಕೋಟಿ ಭಕ್ತರು ಅಯೋಧ್ಯೆ ಶ್ರೀರಾಮ ಮಂದಿರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಆದರೆ ಅಲ್ಲಿ ಆದಂಥ ಕಲೆಕ್ಷನ್ ಎಷ್ಟು, ಕಾಣಿಕೆ ಎಷ್ಟು ಅಂತ ಹೇಳಿದರೆ 231 ಕೋಟಿ ಮಾತ್ರ. ಅಲ್ಲಿ ತಿರುಪತಿಯಲ್ಲಿ 4,80,00,000 ಜನ ಬಂದಾಗ 626 ಕೋಟಿ ರೂಪಾಯಲ್ಲಿ ಕಲೆಕ್ಷನ್ ಆಗಿದೆ, ಅಂದರೆ ಕಾಣಿಕೆ ಬಿದ್ದಿದೆ. ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಸರಾಸರಿ ಎಷ್ಟು ಉಂಡಿಯ ಹಣವನ್ನು ಇವರು ತಿಂದಿದ್ದಾರೆ ಅಂತೇಳಿ. ಮತ್ತೊಂದು ಅಂತ ಹೇಳಿದರೆ ಬಹಳಷ್ಟು ದೊಡ್ಡ ಆಶ್ಚರ್ಯ ಅಂತ ಹೇಳಿದರೆ, ಇದರಲ್ಲಿ ಅವತ್ತು ದೇವಸ್ಥಾನ ನಿರ್ಮಾಣ ಆದಾಗಂಥ ಸಂದರ್ಭದಿಂದ ಇಷ್ಟರವರೆಗೆ ಆಗಿರತಕ್ಕಂಥ ದೇಣಿಗೆ ಎಷ್ಟು ಅನ್ನುವುದರ ಲೆಕ್ಕವನ್ನು ಇಷ್ಟರವರೆಗೆ ಕೊಟ್ಟಿಲ್ಲ. ನಾವು ಇವತ್ತು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ನಮ್ಮ ವಿನಂತಿ ಇಷ್ಟೇ, ಯಾವ ಹಿಂದೂಗಳ ಕಾಣಿಕೆ ಇರಬಹುದು ಅಥವಾ ಅನ್ಯ ಧರ್ಮದವರ ಕಾಣಿಕೆ ಇರಬಹುದು, ಏನೇ ಇರಬಹುದು, ಈ ಎಲ್ಲ ಟ್ರಸ್ಟಿನವರನ್ನ ಬಂಧಿಸಿ ಕಾನೂನಿನ ಪ್ರಕಾರ ಸರಿಯಾದ ತನಿಖೆಯನ್ನು ಮಾಡಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಮಾಡಿ ಕೊಡಬೇಕು ಅನ್ನುವಂಥದ್ದು ನಾನು ಕೇಳುವಂಥದ್ದು. ಮತ್ತೊಂದು ಆಶ್ಚರ್ಯ ಏನು ಅಂತ ಹೇಳಿದರೆ, ನಮಗೆ ಬುಲ್ಡೋಸರ್ಗೆ ಹೆದರುವುದಿಲ್ಲ ಇವರು. ಅಲ್ಲಿರುವುದು ಬುಲ್ಡೋಸರ್ ಸರ್ಕಾರ, ಏನೇ ಇದ್ರು ಬುಲ್ಡೋಸರ್ ಅಂತ ಹೇಳುವಂತಹ ಯೋಗಿ ಆದಿತ್ಯನಾಥ್ ಅವರು ಇವತ್ತು ಎಲ್ಲಿದ್ದಾರೆ ಅವರು? ಯಾರಿಗೆ ಇವರ ಬುಲ್ಡೋಸರ್? ಇವತ್ತು ಇಂಥ ದೇವಸ್ಥಾನದಲ್ಲಿ ಹಗರಣ ಮಾಡಿದಂತಹ ಟ್ರಸ್ಟಿಗಳ ಮನೆಗೆ ಬುಲ್ಡೋಸರ್ ಹಾಕಿ ತಪ್ಪಿಸ್ತಾರೆ ಹೌದು ಅಂತಾದ್ರೆ ಅವರಿಗೆ ಬುಲ್ಡೋಸರ್ ಹಾಕಿ ಅವರನ್ನು ಕೂಡ ನೀವು ಕಾನೂನು ಕ್ರಮ ತಗೊಳ್ಳಿ ಅನ್ನುವಂಥ ವಿಚಾರವನ್ನು ಇವತ್ತು ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೊಂದು ವಿನಂತಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯ ಹಿಂದೂಗಳು ಕೂಡ ಇವತ್ತು ಇದರ ವಿರುದ್ಧ ತುಂಬ ಖಂಡನೆಯನ್ನು ತಾವುಗಳು ಕೊಡಬೇಕು ಅಂತ ಕೂಡ ನಾನು ಕೇಳಲಿಕ್ಕೆ ಇಷ್ಟಪಡುವಂಥದ್ದು. ಇಷ್ಟು ಹೇಳುತ್ತಾ ಈ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ.